ರಾಜ್ಯದಲ್ಲಿ ಶಾಲಾ ಹಾಗೂ ಕಾಲೇಜು ತರಗತಿ ಒಳಗೆ ಹಿಜಾಬ್ ನಿಷೇಧವನ್ನ ಮಾಡಲಾಗಿತ್ತು. ಬಟ್ ಈ ಆದೇಶವನ್ನ ವಾಪಸ್ ಪಡೆಯಲಾಗ್ತಾ ಇದೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ರಾಜ್ಯದ ಶಾಲಾ ಹಾಗೂ ಕಾಲೇಜಿನ ತರಗತಿ ಒಳಗೆ ಆಚೆ ಎಲ್ಲ ಇತ್ತು, ಹಿಜಾಬ್ ಹಾಕೊಳ್ಬಹುದಾಗಿತ್ತು. ಕೇವಲ ತರಗತಿ ಒಳಗೆ ಹಿಜಾಬ್ ಅನ್ನು ನಿಷೇಧ ಮಾಡಲಾಗಿತ್ತು. ಹಿಂದಿನ ಬಿಜೆಪಿ ಸರ್ಕಾರದ ಆದೇಶ ಆಗಿತ್ತು. ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿತ್ತು. ಪರೀಕ್ಷಾ ಕೇಂದ್ರಗಳು, ಶಾಲಾ ಕಾಲೇಜುಗಳಲ್ಲಿ ಎಂದಿನಂತೆ ಹಿಜಾಬ್ ಅನ್ನ ತರಗತಿಗಳಲ್ಲೂ ಕೂಡ ಧರಿಸಬಹುದು ಅನ್ನೋದನ್ನ ಈ ಮೂಲಕ ಸ್ಪಷ್ಟಪಡಿಸ್ತಾ ಇದೆ. ನಿರೀಕ್ಷೆ ಇತ್ತು, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ್ಲಿಂದ ಈ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಪದೇ ಪದೇ, ಅದನ್ನ ಯಾವಾಗ ಜಾರಿ ಮಾಡ್ತಾರೆ ಅಂತ. ಫೈನಲಿ ಈಗ ಹಿಜಾಬ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಮೈಸೂರಿನಲ್ಲಿ ಘೋಷಣೆ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಇನ್ಮುಂದೆ ತರಗತಿಗೂ ಕೂಡ ಬೇಕಾದ್ರೆ ಹಿಜಾಬ್ ಅನ್ನ ಹಾಕಿ ಕೂತು ಪಾಠವನ್ನ ಕೇಳಬಹುದು ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಲಾಗ್ತಾ ಇದೆ. ಹೋದ ವರ್ಷ ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಂತೂ ಈ ಧರ್ಮದಂಗಲ್ ವಿಚಾರವಾಗಿ ಹಿಜಾಬ್ ವಿಚಾರವನ್ನ ಕೂಡ ಪದೇ ಪದೇ ಬಿಜೆಪಿ ವಿರುದ್ಧ ಅಸ್ತ್ರವಾಗಿ ಪರಿಣಮಿಸಿತ್ತು. ಹೋದ ವೇದಿಕೆಯಲ್ಲೆಲ್ಲ ಕೂಡ ಮುಸ್ಲಿಂ ಮತಗಳ ಕ್ರೋಢೀಕರಣದ ವಿಚಾರವಾಗಿ ಪದೇ ಪದೇ ಹಿಜಾಬ್ ವಿಚಾರವನ್ನ ಪ್ರಸ್ತಾಪ ಮಾಡಲಾಗ್ತಾ ಇತ್ತು. ಈಗ ರಾಜ್ಯದಲ್ಲಿ ತರಗತಿಗಳಲ್ಲಿ ಎಂದಿನಂತೆ ಹಿಂದಿನಂತೆ ಶಾಲಾ ಹಾಗೂ ಕಾಲೇಜುಗಳಲ್ಲಿ ತರಗತಿಯಲ್ಲಿ ಕೂರಬೇಕಾದ್ರೆ ಹಿಜಾಬ್ ಅನ್ನ ಧರಿಸಿ ಕೂರಬಹುದು ಅಂತ ಆದೇಶವನ್ನ ಕೊಡಲಾಗಿದೆ. ಕೋರ್ಟ್ ಮೆಟ್ಟಿಲು ಹತ್ತಿದಂತಹ ಪ್ರಕರಣ ಇದು. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಈಗ ಹಿಜಾಬ್ ಕುರಿತಾದಂತಹ ಹಿಂದಿನ ಸರ್ಕಾರದ ಆದೇಶವನ್ನ ಈಗಿನ ಸರ್ಕಾರ ವಾಪಸ್ ಪಡೆದಿದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಒಂದು ನಿರೀಕ್ಷೆ ಇತ್ತು ಕಾಂಗ್ರೆಸ್, ಯಾಕಂದ್ರೆ ತನ್ನ ಮೊದಲ ದಿನದಲ್ಲೂ ಕೂಡ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಬಗ್ಗೆ ಸಾಕಷ್ಟು ಒತ್ತು ಕೊಡ್ತಾ ಇದ್ರು. ಪಠ್ಯ ಪುಸ್ತಕ ಇರಬಹುದು ಅಥವಾ ಎಲ್ಲಾ ವಿಚಾರಗಳಲ್ಲಿ ಕೂಡ. ಈಗ ಹಿಜಾಬ್ ವಿಚಾರದಲ್ಲಿ ಕೂಡ ಏನಂತ ಈಗ ಸಿಎಂ ಸಿದ್ದರಾಮಯ್ಯ ಅವರು ಘೋಷಿಸಿರೋದು, ನೆಕ್ಸ್ಟ್ ಇದು ಯಾವ ರೀತಿ ಪೊಲಿಟಿಕಲ್ ಬ್ಯಾಟಲ್ಗೂ ಕೂಡ ಕಾರಣ ಆಗ್ಬೋದು. ಬಿಕಾಸ್ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಇದೀವಿ ನಾವೆಲ್ಲ. ಮಮತಾ, ಒಂದು ಸ್ಪಷ್ಟ ಹಿಜಾಬ್ ವಿಚಾರದಲ್ಲಿ ಮೊದಲಿಂದಲೂ ಕೂಡ ಅಂದ್ರೆ ಬಿಜೆಪಿ ಸರ್ಕಾರದ ನಿಲುವನ್ನ ಕಾಂಗ್ರೆಸ್ ವಿರೋಧಿಸಿಕೊಂಡು ಬಂದಿತ್ತು. ಅಂದ್ರೆ ವಸ್ತ್ರವನ್ನ ಧರಿಸುವಂತದ್ದು ಅವರವರ ವೈಯಕ್ತಿಕವಾದಂತ ನಂಬಿಕೆಗಳು ಅಥವಾ ಅವರ ವೈಯಕ್ತಿಕ ವಿಚಾರ, ಅದನ್ನ ನಾವು ನಿಯಂತ್ರಣ ಮಾಡುವಂತದ್ದು ಅಥವಾ ಅದರ ಮೇಲೆ ನಿಯಂತ್ರಣ ಹೇರುವಂತದ್ದು ಮಾಡಬಾರದು ಅನ್ನುವಂತ ನಿಲುವನ್ನ ಮೊದಲಿಂದಲೂ ಕೂಡ ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟಪಡಿಸಿಕೊಂಡು ಬಂದಿತ್ತು. ಇವತ್ತು ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಅಂದ್ರೆ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆಯುವ ಸಂಬಂಧವಾಗಿ ಕ್ರಮ ಕೈಗೊಳ್ತೀವಿ ಅನ್ನೋದು, ಅಂದ್ರೆ ಅವರವರ ಬಟ್ಟೆ ಹಾಕುವಂತದ್ದು ಅವರವರ ಆಯ್ಕೆ ಆಗಿರುತ್ತೆ ಅನ್ನುವಂತಹ ಸಮರ್ಥನೆಯನ್ನ ಈಗ ಮುಖ್ಯಮಂತ್ರಿಗಳು ಮಾಡುವ ಮೂಲಕವಾಗಿ ಸರ್ಕಾರ ಹಿಜಾಬ್ ನಿಷೇಧದ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಿಡುವಂತಹ ಬಗ್ಗೆ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಈಗಾಗಲೇ ತಿಳಿಸಿರುವಂತದ್ದು. ಹಾಗಾಗಿ ಒಂದು ಹಂತಕ್ಕೆ ತಣ್ಣಗಾಗಿದ್ದಂತ ಹಿಜಾಬ್ ವಿವಾದ ಮತ್ತೆ ಭುಗಿಲೇಳುತ್ತಾ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಪರ ವಿರುದ್ಧವಾದಂತಹ ಒಂದಷ್ಟು ವಾದ ವಿವಾದಗಳಿಗೆ ಮತ್ತೆ ಇದು ವೇದಿಕೆ ಮಾಡಿಕೊಡುವಂತಹ ಲಕ್ಷಣಗಳಂತೂ ಕಾಣಿಸ್ತದೆ. ಆದ್ರೆ ಸರ್ಕಾರ ತನ್ನ ನಿಲುವಿನಲ್ಲಿ ಸ್ಪಷ್ಟತೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಆ ಘೋಷಣೆಯನ್ನ ಮಾಡದಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್. ಧನ್ಯವಾದ ಸುಕೇಶ್ ನಮ್ಮನ್ನ ಮಾಹಿತಿಗಾಗಿ. ಐಡಿಯಾಲಜಿಕಲ್ ಕಮಿಟ್ಮೆಂಟ್ಗೆ ನಾವು ಬದ್ಧ ಅನ್ನೋ ಮೆಸೇಜ್ ಅನ್ನು ಕೊಟ್ಟಂಗಿದೆ ಕಾಂಗ್ರೆಸ್ನವ್ರು. ನೋಡ್ಬೇಕು ಇದನ್ನು ಬಿಜೆಪಿ ಅವರು ಯಾವ ರೀತಿಯಾಗಿ ಅಸ್ತ್ರವಾಗಿ ಪರಿಣಮಿಸ್ತಾರೆ ಅಂತ. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದು ಇನ್ನೂ ನಮ್ಮ ಕಣ್ಮುಂದೆ ಇದೆ.